ಇಂಗ್ಲೀಷ್ 13ನೇ ತಾರೀಕು ಎಕ್ಸಾಮ್ ಇದೆ. ಇಂಗ್ಲೀಷಲ್ಲಿ ನಾನು ಇನ್ನೂ ಏನು ಪ್ರಿಪ್ರೇಷನ್ ಮಾಡಿಲ್ಲ. ನಾನು ಓದಬೇಕು, ನಾನು ಸ್ಕೋರ್ ಮಾಡಬೇಕು, ಹೇಗಾದರೂ ಮಾಡಿ ಜಸ್ಟ್ ಪಾಸ್ ಆಗಬೇಕು ಅಂತ ಯಾರು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಂಗ್ಲೀಷ್ ಯಾರಿಗೆ ಕಷ್ಟ, ಇಂಗ್ಲೀಷ್ ಕಷ್ಟ ಅಲ್ಲ, ನಾನು ಅದನ್ನು ಈ ಒಂದು ವಿಡಿಯೋದಲ್ಲಿ ಸುಲಭ ಮಾಡಿಕೊಡ್ತಾ ಇದ್ದೇನೆ. ಜಸ್ಟ್ ವಿಡಿಯೋನ ಕೊಡೋದಂಗ ನೋಡಿ. ಈ ಒಂದು ವಿಡಿಯೋದಲ್ಲಿ ಏನೂ ಓದೋ ಅವಶ್ಯಕತೆ ಇಲ್ಲ. ನೀವು ತುಂಬ ಬುಕ್ ಹಿಡಿದು ಎಲ್ಲ ಬಾಯ್ ಹಾಟ್ ಹಾಕಿ ಏನು ಓದೋ ಅಂತ ಅವಶ್ಯಕತೆ ಇಲ್ಲ. ಕೇವಲ ಗ್ರಾಮರನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಆ ಸಿಂಪಲ್ ಆದ ಗ್ರಾಮರನ್ನು ಹೇಳ್ತಾ ಇದ್ದೇನೆ. ಈ ಒಂದು ಗ್ರಾಮರಲ್ಲಿ ನೀವು ಪೂರ್ತಿಯಾಗಿ ಅಂಕ ತೆಗೆದುಕೊಳ್ತೀರ. ನಾ ಯಾವ ರೀತಿ ಹೇಳ್ತೀನಿ ಗ್ರಾಮರ್ ಆ ರೀತಿ ಬರೀರಿ, ಪೂರ್ತಿ ಅಂಕ ತೆಗೆದುಕೊಳ್ತೀರಾ. ಮಿನಿಮಮ್ ಈ ಒಂದು ವಿಡಿಯೋದಲ್ಲಿ ನೀವು ಏನಾದರೂ 8 ರಿಂದ 10 ನಿಮಿಷ ಪೂರ್ತಿಯಾಗಿ ನೋಡಿದರೆ 40 ಅಂಕ ತೆಗೆದುಕೊಳ್ತೀರಾ. ಇನ್ನೊಂದು ವಿಡಿಯೋ ನೋಡುವ ಅವಶ್ಯಕತೆ ಇಲ್ಲ. ಹಾಗಿದ್ರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾರೆ, ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ಹಾಕಿದ್ದೀನಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲು ನಾವು ಪ್ಯಾಸೇಜ್ ರೈಟಿಂಗನ್ನು ನೋಡೋಣ. ಪ್ಯಾಸೇಜ್ ರೈಟಿಂಗ್, ಡೈಲಾಗ್ ರೈಟಿಂಗ್, ಪ್ರನೌನ್, ನೋಟ್ ಮೇಕಿಂಗ್ ಇವೆಲ್ಲ ಕೂಡಿ 24 ಅಂಕ ಆಗುತ್ತೆ. ಸೊ ಇಲ್ಲಿ ಮೊದಲು ನಾವು ಸಿಂಪಲ್ ಆಗಿ 10 ಅಂಕದ ಒಂದು ಗ್ರಾಮರನ್ನು ಕಲ್ತ್ಬಿಡೋಣ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲೇ ಉತ್ತರ ಇರುತ್ತೆ, ಇಲ್ಲೇ ಕ್ವೆಶನ್ ಇರುತ್ತೆ, ಜಸ್ಟ್ ಹುಡುಕಿ ಬರೆಯೋದಷ್ಟೇ. ಇದು 10 ಅಂಕಕ್ಕೆ ಇರುತ್ತೆ. ಹಾಗಿದ್ರೆ ಇಲ್ಲಿ ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಈ ಒಂದು ಪ್ಯಾರಾಗ್ರಾಫನ್ನು ಫಸ್ಟ್ ಓದ್ಕೋಬೇಕಾಗುತ್ತೆ. ಓದಿ ಇಲ್ಲಿ ಕ್ವೆಶನ್ಸ್ ಇರುತ್ತೆ, ಇದು ಕ್ವೆಶನ್ಗೆ ಇಲ್ಲಿ ಉತ್ತರ ಹುಡುಕಬೇಕಾಗುತ್ತೆ. ಹಾಗಿದ್ರೆ ಕ್ವೆಶನ್ ಆನ್ಸರ್ ಹುಡ್ಕೋದೇನು ತುಂಬ ಕಷ್ಟ ಏನಲ್ಲ. ಹಾಗಿದ್ರೆ ನಡೀರಿ ಒಂದು 4-5 ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ ಕ್ವೆಶನ್ ಏನಿದೆ, ಹೌ ಡಿಡ್ ಬರ್ನಾರ್ಡ್ ಶಾ ಹೈಡ್ ಹಿಸ್ ಶೈನೆಸ್. ಈ ಒಂದು ಕ್ವೆಶನ್ಗೆ ಆಲ್ರೆಡಿ ನಾನು ಉತ್ತರ ಬರೆದಿದ್ದೀನಿ ಇಲ್ಲಿ, ಆದರೆ ಹುಡುಕೋದು ಇಲ್ಲಿ ನೋಡಬೇಕಾಗುತ್ತೆ. ಜಾರ್ಜ್ ಬರ್ನಾರ್ಡ್ ಶಾ, ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇ ರೈಟರ್ಸ್ ಆಫ್ ಆಲ್ ಟೈಮ್ಸ್, ವಾಸ್ ಬೋರ್ನ್ ಇನ್ ಡಬ್ಲಿನ್ on 26th July 1856. As a young man, he was terribly shy. Simple answer. Young. When was he young? As a young man, he was terribly shy. ಇಷ್ಟನ್ನು ಬರೆದ್ರೆ 1 ಅಂಕ ಸಿಗುತ್ತೆ. ಹುಡುಕಿ ಇಲ್ಲೇ ಒಂದೇ ಲೈನಲ್ಲಿ ಉತ್ತರ ಇರುತ್ತೆ. ಒಂದೇ ಕ್ವೆಶನ್ಗೆ 1 ಅಥವಾ 2 ಲೈನಲ್ಲಿ ಕ್ವೆಶನ್ಗೆ ಉತ್ತರ ಕೊಟ್ಟು ಬಿಟ್ಟಿರ್ತಾರೆ. ಸೊ ಈಗ ಎರಡನೇ ಒಂದು ಕ್ವೆಶನನ್ನು ನೋಡೋದಾದ್ರೆ ಸಿಂಪಲ್ ಇರುತ್ತೆ. ಹೌ ಓಲ್ಡ್ ವಾಸ್ ಬರ್ನಾರ್ಡ್ ಶಾ ವೆನ್ ಹಿ ಟುಕ್ ಅಪ್ ಹಿಸ್ ಫಸ್ಟ್ ಜಾಬ್. ಯಾವಾಗ ಆತ ಫಸ್ಟ್ ಜಾಬನ್ನು ತೆಗೆದುಕೊಂಡ ಅನ್ನೋದಾದರೆ ಜಸ್ಟ್ ಹಾಗೆ ಮುಂದೆ ಓದ್ತಾ ಬಂದರೆ ಸೆಕೆಂಡ್ ಪ್ಯಾರಾಗ್ರಾಫನ್ನು ನೋಡಿ. ಅಟ್ ದ ಅರ್ಲಿ ಏಜ್ ಆಫ್ 14 ಹಿ ಅಬ್ಟೈನ್ಡ್ ಎಂಪ್ಲಾಯ್ಮೆಂಟ್ ಆ್ಯಸ್ ಎ ಜೂನಿಯರ್ ಕ್ಲರ್ಕ್. ಜೂನಿಯರ್ ಕ್ಲರ್ಕ್ ಅಂತಂದರೆ ನಿಮ್ಗೆ ಗೊತ್ತಿರತಕ್ಕಂಥದ್ದು ಪ್ಯೂನ್ ಕೆಲಸ. ಇಲ್ಲಿ ಆನ್ಸರ್ ಇದೆ. ಈ ಒಂದು ಆನ್ಸರ್ನ ಇಲ್ಲಿ ಹುಡುಕಿದ್ವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಕ್ವೆಶನ್ ನೋಡೋಣ. ವೇರ್ ಡಿಡ್ ಬರ್ನಾರ್ಡ್ ಶಾ ಗೋ ಆಫ್ಟರ್ ಕ್ವಿಟಿಂಗ್ ಹಿಸ್ ಜಾಬ್? ಲಂಡನ್. ಉತ್ತರ ಅಲ್ಲೇ ಇದೆ. ಜಸ್ಟ್ ನೀವು ಹುಡುಕಿ ಬರೆದ್ರೆ ಆಯಿತು. ಈಗ ಇದೆಲ್ಲ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಆ್ಯಸ್ ಎ ಟಫ್ ಹಿ ವಾಸ್ ಕ್ವಿಟ್ ಗುಡ್ ಅಟ್ ಹಿಸ್ ವರ್ಕ್, ಹಿ ಹೇಟೆಡ್ ಇಟ್, ಸೊ ಹಿ ಕ್ವಿಟ್ ಹಿಸ್ ಜಾಬ್ ಆ್ಯಂಡ್ ವೆಂಟ್ ಟು ದ ಲಂಡನ್. ಎಲ್ಲಿಗೆ ಹೋದ ಅವನು ಜಾಬ್ ಬಿಟ್ಟು ಅಂತ ಕೇಳಿದ್ದಾರೆ. ವೆಂಟ್ ಟು ಲಂಡನ್ ಅಂತ ಬರೆದ್ರೆ 1 ಮಾರ್ಕ್ ಸಿಕ್ತು. ಇದಿಷ್ಟನ್ನು ಬರಿತೀರಾ? ಸಿಂಪಲ್ ಇದೆ. ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ನಾವು ಬರಿಬೋದು. ಬರ್ನಾರ್ಡ್ ಶಾ ಕನ್ಸಿಸ್ಟೆಡ್ ಹಿಸ್ ಪ್ಲೇ. ಈ ಒಂದು ಶಬ್ದವನ್ನು ಆ ಪ್ಯಾರಾಗ್ರಾಫಲ್ಲಿ ಎಲ್ಲಿದೆ ನೋಡ್ಕೋಬೇಕು. ನಾನು ಆಲ್ರೆಡಿ ಹುಡುಕಿಟ್ಟಿದ್ದೀನಿ, ನಿಮಗೆ ಇದಾಗೋದು ಬೇಡ ಅಂತ. ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಇದೆ. ಇಲ್ಲಿ ಕನ್ಸಿಸ್ಟೆಡ್ ಇಲ್ಲಿದೆ ನೋಡಿ. ಹಿಸ್ ಪ್ಲೇ ಪೈಜಿ ಮಿಲನ್. ಈ ಒಂದು ಉತ್ತರವನ್ನು ಬರೆದ್ರೆ, ಉತ್ತರ ಏನಲ್ಲಿ ಡ್ಯಾಶ್ ಕೊಟ್ಟಿದ್ರು ಅದಕ್ಕೆ ಪೈಜಿ ಮಿಲನ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಪೈಜಿ ಮಿಲನ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ, ಹೂ ಟ್ರೈನ್ಡ್ ದ ಫ್ಲವರ್ ಗರ್ಲ್ ಟು ಬಿಕಮ್ ಅ ರಿಫೈನ್ಡ್ ಲೇಡಿ. ಇಲ್ಲಿದೆ, ಅದರ ಆನ್ಸರನ್ನು ನೋಡೋಣ. ಇಲ್ಲಿ ನೋಡಿ ಆನ್ಸರನ್ನು ಇಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೇನೆ. ಜಸ್ಟ್ ಹುಡುಕಿ ಬರಿಬೇಕಷ್ಟೆ, ಏನೂ ಅವಶ್ಯಕತೆ ಇಲ್ಲ. ಅ ಲಿಟ್ಲ್ ಫ್ಲವರ್ ಗರ್ಲ್ ಹೂ ವಾಸ್ ಟ್ರೈನ್ಡ್ ಬೈ ಆ್ಯನ್ ಇಂಗ್ಲೀಷ್ ಪ್ರೊಫೆಸರ್. ಇಲ್ಲಿ ಆಲ್ರೆಡಿ ಉತ್ತರ ಇದೆ. ಇಷ್ಟು ಹುಡುಕಿ ಆಲ್ರೆಡಿ ನೀವು ಬರೀತೀರ, ನನಗೆ ಗೊತ್ತಿದೆ. ಸಿಂಪಲ್ ಉತ್ತರ ಹುಡ್ಕೋದು ಬರೆಯೋದು 10 ಅಂಕ ನಿಮಗೆ ಸಿಗುತ್ತೆ. ಏನೂ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಕ್ವೆಶನನ್ನು ನೋಡೋದಾದರೆ, ಮೆನ್ಷನ್ ಎನಿ ಒನ್ ಆಫ್ ದ ಕೌಸಸ್ ಆಫ್ ವಿಚ್ ಶಾ ಕಾಂಟ್ರಿಬ್ಯೂಟೆಡ್ ದ ಮನಿ ಅರ್ನ್ಡ್ ಬೈ ಹಿಮ್. ಈ ಕ್ವೆಶನ್ಗೆ ಉತ್ತರಕ್ಕೆ ಇಲ್ಲಿದೆ. ಶಾ ಯೂಸ್ಡ್ ದ ಹ್ಯೂಜ್ ಲೆಜೆಂಡರಿ. It became a worldwide success. Shah used the huge money earned from this to worthy causes. ಇದೊಂದು ಉತ್ತರ. ಇಲ್ಲೊಂದು ನ್ಯಾಷನಲ್ ಗ್ಯಾಲರಿ. ಇದಿಷ್ಟನ್ನು ಬರೆದ್ರೆ ಉತ್ತರ ಸಿಗುತ್ತೆ. ಉತ್ತರ ಕಂಪ್ಲೀಟ್ ಆಗುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಇವೆಲ್ಲ ನೀವು ನೋಡ್ತೀರಾ.
ಈಗ ಲಾಸ್ಟ್ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. ಹೌ ಓಲ್ಡ್ ವಾಸ್ ಶಾ ವೆನ್ ಹಿ ಡೈಡ್? 94 ಅಟ್ ದ 94 ಏಜ್. ಅಟ್ ದ 94 ಏಜ್ ಅಂತ ಇದೆ. ಇಲ್ಲಿ ಕೊನೆಯದಾಗಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ 94 ಅಂತ ಇದೆ. ಹಿ ಡೈಡ್ ಅಟ್ ದ ರೈಪ್ ಓಲ್ಡ್ ಏಜ್ ಆಫ್ 94 ಇಯರ್ಸಲ್ಲಿ ಸಾಯ್ತಾರೆ. ಇದಿಷ್ಟನ್ನು ನೀವು ಬರಿತೀರ. ಇನ್ನೊಂದು ಏನಪ್ಪ ಅಂತಂದರೆ ಆ್ಯಡ್ ಸೂಟಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಎಜುಕೇಷನ್ ಟು ಇಟ್ಸ್ ಅಂಟಾನಿಮ್. ಎಜುಕೇಟೆಡ್ಗೆ ವಿರುದ್ಧಾರ್ಥಕ ಪದ ಅಂಟಾನಿಮ್ ಯಾವುದು ಅಂತಂದರೆ ನಿಮಗೆ ಗೊತ್ತಿದೆ, ಅನ್ಎಜುಕೇಟೆಡ್ ಬರಿಬೇಕು. ಇಂಗ್ಲೀಷ್ ಇಸ್ ಅ ಫುಲ್ ಆಫ್ ಕಾಂಪ್ಲಿಕೇಶನ್ಸ್ ಈ ಉತ್ತರ ಬರೆದ್ರೆ ಮುಗೀತು. ಇಲ್ಲಿಗೆ 10 ಅಂಕ ಕಲ್ತ್ವಿ ನಾವು. ಸಿಂಪಲ್ ಆಗಿ 10 ಅಂಕ ನಮಗೆ ಇಲ್ಲಿ ಬಂತು. 10 ಅಂಕಕ್ಕೆ ನಾವು ರೆಡಿ ಆದ್ವಿ. 10 ಇದೇ ರೀತಿ ಆನ್ಸರ್ನ ಹುಡುಕಿ ಬರೆದ್ರೆ ಮುಗೀತು. ಈಗ 10 ಅಂಕದ ಒಂದು ಪ್ರಶ್ನೆನ ಕಲ್ತ್ವಿ. ಈಗ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಇದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. 10 ಅಂಕ ಇಲ್ಲಿ ಸಿಕ್ತು. ಈಗ ನೆಕ್ಸ್ಟ್ 4 ಅಂಕಕ್ಕೆ ನಾವು ಟಾರ್ಗೆಟ್ ಹಾಕಬೇಕು. ನಮಗೆ 4 ಅಂಕ ಬೇಕಾಗಿದೆ. ಈಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಒಂದು ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಯಾರ್ಯಾರ ಮಧ್ಯೆ ಕಾನ್ವರ್ಸೇಷನ್ ಇದೆ ಅಂತಂದರೆ ನೋಡಿ, ರಮೇಶ್ ಅಂತ ಇದೆ. ರಮೇಶ್ ಸಂದೀಪ್. ಇಷ್ಟಂತೂ ನಾವು ನೋಡ್ತಾ ಇದ್ದೀವಿ. ರಮೇಶ್ ಸಂದೀಪ್ ಅಂತ ಇದೆ. ಇಲ್ಲಿ ರಮೇಶ್ ಕಾನ್ವರ್ಸೇಷನ್ ಬಿಟ್ವೀನ್ 2 ಫ್ರೆಂಡ್ಸ್. ಗ್ರೀಟಿಂಗ್ ಮಾಡಬೇಕು. ಗ್ರೀಟಿಂಗ್ ಅಂತಂದ್ರೆ ಏನು? ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಈ 3 ಶಬ್ದವನ್ನು ಹಾಕ್ಬಿಡಿ. ಗ್ರೀಟಿಂಗ್ ಅಂದ ತಕ್ಷಣ ಬಂದಾಗ ಹಲೋ, ಹೌ ಆರ್ ಯು, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಹೌ ಡು ಯು ಡೂ, ಹೌ ಇಸ್ ಇಟ್ ಗೋಯಿಂಗ್, ಈ ರೀತಿ ಬರೆದ್ರೆ ಓಕೆ. ಇಲ್ಲಿ ಹೌ ಆರ್ ಯು ಅಂತ ಯಾಕೆ ಕೇಳಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ ಐ ಆಮ್ ಫೈನ್, ಥ್ಯಾಂಕ್ ಯು ಅಂತ ಕ್ಲೂ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ನಾವು ಅಲ್ಲಿ ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಹೌ ಡು ಯು ಡೂ, ಹೌ ಇಟ್ಸ್ ಗೋಯಿಂಗ್ ಈ ರೀತಿ ಬರೆದ್ರೆ ಓಕೆ, ಉತ್ತಮ. ಇನ್ನು ರಮೇಶ್, I learned that you have got a special word. Congratulation. ಇಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಹಾಕಬೇಕು. ಕಂಗ್ರ್ಯಾಚುಲೇಷನ್ ಇಲ್ಲಿ ಕಂಗ್ರ್ಯಾಚುಲೇಟಿಂಗ್ ಅಂತ ಇದೆ. ಕಂಗ್ರ್ಯಾಚುಲೇಷನ್ ಅಂತ ಇಲ್ಲಿ ಬರೆದ್ರೆ ಫಿನಿಶ್. ಉತ್ತರ ಸಿಂಪಲ್ ಆಗಿ. ಸಂದೀಪ್, ಎಸ್ ರಮೇಶ್, ಥ್ಯಾಂಕ್ ಯು. ಇಲ್ಲಿ ಗ್ರ್ಯಾಟಿಟ್ಯೂಡಿಂಗ್ ಎಕ್ಸ್ಪ್ರೆಸಿಂಗ್ ದ ಗ್ರ್ಯಾಟಿಟ್ಯೂಡ್ ಅಂತಂದರೆ ಥ್ಯಾಂಕ್ ಯು. ಈ ರೀತಿ ಥ್ಯಾಂಕ್ ಯು ಅಂತ ಹಾಕಿಬಿಟ್ರೆ ಇಷ್ಟಾಯಿತು. ಓಕೆ, ಐ ಆಮ್ ಬಿಟ್ ಬ್ಯುಸಿ, ಐ ವಿಲ್ ಮೇಕ್ ಅ ಮೂವಿ, ಲೀವ್ ಅ ಟೇಕಿಂಗ್, ಓಕೆ ಬಾಯ್, ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್. ಇಷ್ಟೇ ಸಿಂಪಲ್ಲಾಗಿ ಇದನ್ನೊಂದನ್ನು ಬರೆದ್ಬಿಟ್ರೆ ಮುಗೀತು. ಇಲ್ಲಿ ಹಿಂಟ್ ಕೊಟ್ಟಿರ್ತಾರೆ ಅದನ್ನು ಬರೆದ್ರೆ ಮುಗೀತು. ಇದಿಷ್ಟಕ್ಕೆ ನಾವು 4 ಅಂಕ ತೆಗೆದುಕೊಳ್ತೇವೆ. ವಿಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡಿ. ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನೋಡಿ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಡ್ರಾವಿಂಗ್ ದ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಇಲ್ಲಿ 8 ಬಾಕ್ಸ್ ಇದೆ. 4 ಅಂಕ ಇದೆ ನಮಗೆ. ಸಿಂಪಲ್ಲಾಗಿ ಇದನ್ನು ಪದೇ ಸಲ ಇದ್ರ ಮೇಲೆ ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ. ಏನೋ ಇನ್ನೊಂದು ಸಲ ಹೇಳ್ತೀನಿ, ಏನು ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನೋಡಿ, 1 ಬಾಕ್ಸ್, 2 ಬಾಕ್ಸ್, 3 ಬಾಕ್ಸ್. ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇಲ್ಲಿ 3 ಬಾಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಸಲ ನೋಡೋದಾದರೆ, ಮುಲ್ಕರಾಜ್ ಆನಂದ್ ವಾಸ್ ಅ ಡಿಸ್ಗೈನಿಸ್ಟ್ ರೈಟರ್ ಆಫ್ ಇಂಗ್ಲೀಷ್ ಫಿಕ್ಷನ್. ಇದೇನು ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೊಂದು ಕ್ಲೂ ಕೊಟ್ಟಿದ್ದಾರೆ. ಈ ಕ್ಲೂ ಮೂಲಕ ನಾವು ಉತ್ತರವನ್ನು ಹುಡುಕಬೇಕು. ಅರ್ನ್ಡ್ ಹಿಸ್ PhD ಇನ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಬಾಕ್ಸ್ ಖಾಲಿ ಇದೆ, ಇಲ್ಲೊಂದು ಬಾಕ್ಸ್ ಖಾಲಿ ಇದೆ. ಈ ಒಂದು ಶಬ್ದ ಅರ್ನ್ ಹಿಸ್ PhD ಇನ್ ಅಂತ ಎಲ್ಲಿದೆ ಅಂತ ನೋಡೋದಾದರೆ ಪ್ಯಾರಾಗ್ರಾಫಲ್ಲಿ ಇಲ್ಲಿದೆ. ಇದ್ರ ಹಿಂದೆ ಇಬ್ಬರ ಹೆಸರಿದೆ. ಆ ಇಬ್ಬರು ಯಾರಪ್ಪ ಅಂತಂದರೆ ಇಲ್ಲಿ ಈ ಒಂದು ಕಾಲಮಲ್ಲಿ ರಾಜಾರಾವ್ ಅಂತ ಬರೀರಿ. ಇನ್ನೊಂದು ಕಾಲಮಲ್ಲಿ ಇಲ್ಲಿ ಆರ್ ಕೆ ನಾರಾಯಣ ಅಂತಿದೆ. ಈ ಕಾಲಮಲ್ಲಿ ಇಲ್ಲಿ ಆರ್ ಕೆ ನಾರಾಯಣ ಅಂತ ಬರೀರಿ. ಸಿಂಪಲ್, ಆರ್ ಕೆ ನಾರಾಯಣ ಅಂತ ಆಯಿತು. ಹಾಗಿದ್ರೆ ಇಲ್ಲಿ ಮುಂದೆ ಒಂದು 3ನೇ ಕಾಲಮ್ ಇದೆ, ಅಲ್ಲೇನು ಬರಿಬೇಕು ಅಂತ ನೋಡೋದಾದರೆ ಹಿ ಅಂತ ಇದೆ. ಹಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಿ ಅಂದರೆ ಇಲ್ಲಿ ಒಬ್ಬನ ಹೆಸರಿದೆ. ಆ ವ್ಯಕ್ತಿ ಯಾರು ಅಂತಂದರೆ ಮುಲ್ಕರಾಜ್ ಆನಂದ್. ಈ ಮುಲ್ಕರಾಜ್ ಆನಂದರ ಬಗ್ಗೆ ಶಾರ್ಟ್ ಆಗಿ ಒಂದು ಬ್ರೀಫ್ ಆಗಿ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಆಯಿತಾ? ಇಲ್ಲಿ ಮುಲ್ಕರಾಜ್ ಆನಂದ್ ಅಂತ ಬರೀಬೇಕು. ಸಿಂಪಲ್, ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ 1-2 ಗ್ರಾಮರನ್ನು ನೋಡಿದರೆ ಅರ್ಥ ಆಗುತ್ತೆ. ಇದೊಂದು ಜಸ್ಟ್ ಒಂದು ಮೆಥಡನ್ನು ತಿಳ್ಕೊಳ್ಳಿ. ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಒಂದು 4-5 ಕ್ವೆಶನ್ ಪೇಪರ್, 4-5 ತುಂಬ ಜಾಸ್ತಿ ಇದೆ. ಆ ಕ್ವೆಶನ್ ಪೇಪರಲ್ಲಿ ಅದು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಗುತ್ತೆ. ಇನ್ ದ ಇಯರ್ ಅಂತ ಒಂದು ಕ್ಲೀವ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ ದ ಇಯರ್ ಇಲ್ಲಿದೆ. ಇನ್ ದ ಇಯರ್ ಇಲ್ಲಿದೆ. ಆ ಇನ್ ದ ಇಯರ್ ಶಬ್ದದ ಹಿಂದೆ ಒಂದು ವರ್ಡ್ ಇದೆ. ಆ ವರ್ಡನ್ನು ಅಲ್ಲಿ ಬರೀಬೇಕು. ಯಾವ ವರ್ಡ್ ಅಂತಂದರೆ ಇಲ್ಲಿ ಫಿಲಾಸಫಿ ಅಂತ ಇದೆ. ಸಿಂಪಲ್. ಆ ಇನ್ ದ ಇಯರ್ ಹಿಂದೆ ಯಾವ ಶಬ್ದ ಇದೆ, ಆ ಹಿಂದಿನ ಶಬ್ದವನ್ನು ಇಲ್ಲಿ ಫಿಲಾಸಫಿ ಬರೆದ್ರೆ ಮುಗಿದು ಹೋಯಿತು. ಇನ್ ದ ಇಯರ್ ಯಾವುದು? 1929.
ಈ ಬಾಕ್ಸಲ್ಲಿ 1929 ಅಂತ ಬರೆದ್ರೆ ಇಲ್ಲಿಗೆ ನೀವು ಉತ್ತರಕ್ಕೆ ಕಂಪ್ಲೀಟಾಗಿ ಮಾರ್ಕ್ಸ್ಗೆ ಅರ್ಹರಾಗ್ತೀರ. ಇನ್ನು ನೆಕ್ಸ್ಟ್ ಹಿಸ್ 2 ಫಸ್ಟ್ ನಾವೆಲ್ಸ್ ಅಂತ ಇದೆ. ಹಿಸ್ 2 ಫಸ್ಟ್ ನಾವೆಲ್ಸ್ ಅಂತ ಇದೆ. ಇಲ್ಲಿ ನಾವು ನೋಡ್ಕೋಬೇಕಾದ್ರೆ ಹಿಸ್ 2 ಫಸ್ಟ್ ನಾವೆಲ್ಸ್ ಯಾವ್ಯಾವುದು, ಇಲ್ಲಿ ನಾವೆಲ್ಸ್ ಅಂತ ಇದೆ. ಇಲ್ಲಿ ಹಿಸ್ ಫಸ್ಟ್ 2 ನಾವೆಲ್ಸ್ ಯಾವ್ಯಾವುದು, ಒಂದು ಅನ್ಟಚಬಲ್, ಇನ್ನೊಂದು ಕೂಲಿ. ಇಲ್ಲಿ ಅನ್ಟಚಬಲ್ ಅಂತ ಬರೀರಿ, ಇಲ್ಲಿ ಕೂಲಿ ಅಂತ ಬರೀರಿ. ಇನ್ನು ಕೊನೆಯದಾಗಿ ಹಿಸ್ ಫಸ್ಟ್ ಶಾರ್ಟ್ ಸ್ಟೋರಿ ಈಸ್ ದಟ್ಸ್ ಕಾಲ್ಡ್ ದ ಲಾಸ್ಟ್ ಚೈಲ್ಡ್. ಇಲ್ಲಿ ದ ಲಾಸ್ಟ್ ಚೈಲ್ಡ್ ಬರೆದ್ರೆ 4 ಅಂಕ ಸಿಕ್ತು. ಸ್ವಲ್ಪ ಲಾಜಿಕ್ ಇದೆ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಒಂದು ಉತ್ತರವನ್ನು ಹುಡುಕಿ ಬರಿಬೇಕಷ್ಟೇ. ಅಲ್ಲಿ ಹಿಸ್ ಫಸ್ಟ್ ಶಾರ್ಟ್ ಸ್ಟೋರೀಸ್ ಅಂತ ಇದೆ, ಅಲ್ಲಿ ಆ ಒಂದು ಕಾಲಮಲ್ಲಿ ಅದನ್ನು ಬರೆದ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಲೆಟರ್ ರೈಟಿಂಗನ್ನು ಇಲ್ಲಿ ಹೇಳ್ತಾ ಇಲ್ಲ. ಲೆಟರ್ ರೈಟಿಂಗ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ನಮ್ಮ ಚಾನಲಲ್ಲಿ. ಬ್ರೀಫಾಗಿ ಇಂಟ್ರಡಕ್ಷನ್ ಮೂಲಕ ಹಿಡಿದು ಎಲ್ಲನೂ ಹೇಳಿದೆ ನಾನು. ಅದನ್ನ ಹೋಗಿ ನೋಡಿ, ಕಲ್ತ್ಬಿಡಿ. ಸಿಂಪಲ್ಲಾಗಿ ಹೇಳಿದ್ದೇನೆ, ಆ ಒಂದು ವಿಡಿಯೋನ ನೋಡಿ. ಇಲ್ಲಿ ನಾವು ಕೊನೆಯದಾಗಿ ನೋಡೋದಾದರೆ ಕೊನೆಯದಾಗಿ ಒಂದು ಗ್ರಾಮರನ್ನು ನೋಡ್ತಾ ಇದ್ದೇವೆ ನಾವು. ವಾಟ್ ಡಸ್ ಅಂಡರ್ಲೈನ್ ವರ್ಡ್ಸ್ do the underline words in the following paragraph. ಇದಕ್ಕೆ ಪ್ರನೌನ್ ಅಂತ ಕರಿತೀವಿ ನಾವು, ಪ್ರನೌನ್ ಗ್ರಾಮರ್. ಈಗ ಆಲ್ರೆಡಿ ನೋಡಿ 10 ಅಂಕದ ಪ್ಯಾಸೇಜನ್ನು ಕಲ್ತ್ವಿ, 4 ಅಂಕದ ನೋಟ್ ಮೇಕಿಂಗನ್ನು ಕಲ್ತ್ವಿ, 4 ಅಂಕದ ಡೈಲಾಗ್ ರೈಟಿಂಗನ್ನು ಕಲ್ತ್ವಿ, 4 ಅಂಕದ ಇದನ್ನು ಕಲಿತಾ ಇದ್ದೀವಿ. ಏನಪ್ಪ ಇದು, ಪ್ರನೌನನ್ನು ಕಲಿತಾ ಇದ್ದೀವಿ. ಈ ಪ್ರನೌನನ್ನು ನೋಡೋಣ. ಈಗ ಸಿಂಪಲ್ ಆಗಿದೆ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರನೌನ್ ಸಿಂಪಲ್. ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಬಿಡಿ. ಸಿಂಪಲ್ ಆಗಿದೆ. ಈ ಪ್ಯಾರಾಗ್ರಾಫನ್ನು ಓದಿ ಇಲ್ಲಿ ಇಟ್, ಹೂ, ವೇರ್, ಹರ್ ಅಂತ ಎಷ್ಟಿದೆ. ಈ 3 ಶಬ್ದದ ಹಿಂದೆ ಉತ್ತರ ಇರುತ್ತೆ. 3 ಶಬ್ದದ ಹಿಂದೆ, ಈ 4 ಶಬ್ದದ ಹಿಂದೆ ಉತ್ತರ ಇರುತ್ತೆ. ಇಟ್ ಅಂತ ಇದೆ, ಇಲ್ಲಿ ಇಟ್ ಅಂತ ಇದೆ, ಇಲ್ಲಿ ಇಟ್ ಅಂತ ಇದೆ. ಇಟ್ ಅಂತಂದರೆ ಒಂದು ಶಬ್ದಕ್ಕಾಗಿರ್ಬೋದು, ಒಂದು ವಸ್ತುವಿಗಾಗಿರ್ಬೋದು ನಾವು ಕರಿತೀವಿ. ಇಟ್ ಅಂತಂದರೆ ಇಲ್ಲಿ ಪೈಜಿ ಮಿಲನ್. ಯಾಕೆ ಅಂತಂದರೆ ಅದೊಂದು ಫಿಲ್ಮ್ಗೆ ನಾವು ಹಿ ಶಿ ಅನ್ನಕ್ಕೆ ಬರಲ್ಲ, ಹೀಗಾಗಿ ಇಟ್ಟಿದೆ. ಪೈಜಿ ಮಿಲನ್ ಅಲ್ಲಿ ಉತ್ತರ. ಹೂ ಅಂತಂದರೆ ಯಾರು, ಇಲ್ಲಿ ಹೂ ಅಂತ ಇದೆ, ಇಲ್ಲಿ ಹೂ ಅಂತ ಕೊಟ್ಟಿದ್ದಾರೆ. ಯಾರು ಹಾಗಿದ್ರೆ ಹೂ, ಯಾರು, ಈ ರೀತಿ ಇದೆ. ಇಲ್ಲಿ ಉತ್ತರ ಅದ್ರ ಹಿಂದೇನಿದೆ, ಆ್ಯನ್ ಇಂಗ್ಲೀಷ್ ಪ್ರೊಫೆಸರ್. ಉತ್ತರ ಇಲ್ಲಿ ಆ್ಯನ್ ಇಂಗ್ಲೀಷ್ ಪ್ರೊಫೆಸರ್ ಅಂತ ಬರೀಬೇಕು. ಇಲ್ಲಿ ವೇರ್ ಅಂತ ಇದೆ, ವೇರ್ ಅಂತ ಇದೆ, ಎಲ್ಲಿ ಅಂತಂದರೆ ಇನ್ ಅ ಟ್ರೈನ್. ಎಲ್ಲಿ, ಟ್ರೈನಲ್ಲಿ. ವೇರ್ ಅಂತಂದು ಕೇಳಿದಾಗ ಇನ್ ಅ ಟ್ರೈನ್, ಇಲ್ಲಿ ಟ್ರೈನ್ ಅಂತ ಬರಿಬೇಕು. ಇದಿಷ್ಟನ್ನು ಬರಿತೀರಾ. ಹರ್ ಅಂದರೆ ಅವಳು. ಹರ್ ಅಂತಂದರೆ ಅವಳು. ಹರ್ ಅನ್ನೋದು ಇಲ್ಲಿದೆ. ಅದ್ರ ಹಿಂದಿನ ಶಬ್ದ ನೋಡಿ, ನೋಡ್ತಾ ಬನ್ನಿ. ಅದ್ರ ಹಿಂದಿನ ಶಬ್ದ ಏನಿದೆ ನೋಡ್ತಾ ಹಾಗೆ. ಹರ್ ಅಂತಂದರೆ ಅ ಯಂಗ್ ಫ್ಲವರ್ ಗರ್ಲ್. ಇಲ್ಲಿದೆ ನೋಡಿ ಆನ್ಸರ್. ಅ ಯಂಗ್ ಫ್ಲವರ್ ಗರ್ಲ್ ಎಲಿಜಾ. ಇದಕ್ಕೆ ಎಲಿಜಾ ಅಂತ ಏನಾದರೂ ಬರೀರಿ, ಈ ಪೂರ್ತಿ ಬರೆದ್ರು ನಡೆಯುತ್ತೆ. ಇದಿಷ್ಟು ಗ್ರಾಮರ್ ಸೆಕ್ಷನ್ ಆಯಿತು. ಯಾವ್ಯಾವ ಒಂದು ಗ್ರಾಮರ್ನ ಕಲ್ತ್ವಿ ನಾವು ಇವಾಗ. ಇಲ್ಲಿ ನೋಡಿ 10 ಅಂಕದ ಪ್ಯಾಸೇಜ್ ಕಲ್ತ್ವಿ. ಅದೇ ರೀತಿ ಇಲ್ಲಿ 10 ಅಂಕ ಬಂತು ನಮಗೆ. ಕಂಪ್ಲೀಟ್ ದ ಡೈಲಾಗ್ ರೈಟಿಂಗ್, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಇಲ್ಲಿ 4, 14 ಆಯಿತು. ಇಲ್ಲಿ 4, 18 ಆಯಿತು. 18 ಇಲ್ಲಿ ಒಂದು 4 ಅಂಕದ್ದು 18, 22 ಮಾರ್ಕ್ಸ್ ಇಲ್ಲಿ ಸಿಕ್ತು. 22 ಮಾರ್ಕ್ಸಿಗೆ ಪಾಸಿಂಗ್ ಮಾರ್ಕ್ಸ್ ಆಗೋದಿಲ್ಲ. ಇನ್ನೂ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇನ್ನೂ ಏನೇನು ಕಲಿಬೇಕು ನಾವು ಇವಾಗ ಅಂತಂದರೆ, ರೋಮಿಯೋ ಜೂಲಿಯೆಟ್ ಸಮರಿ ಕೊಡ್ತಾ ಇದ್ದಾನೆ. ಇದೆಷ್ಟು ಸಮರಿ ಇದೆ, ಇದಿಷ್ಟೇ ಸಮರಿ. ಇದಿಷ್ಟನ್ನು ರೋಮಿಯೋ ಇಲ್ಲಿದೆ. ಒನ್ಸ್ ನೈಟ್ ರೋಮಿಯೋ ವೆಂಟ್ ಟು ಸಿ ರೋಸಲಿನೆ. ಇದಿಷ್ಟನ್ನು ನೆನಪಿಟ್ಕೊಂಬಿಡಿ. ರೋಮಿಯೋ ಜೂಲಿಯೆಟ್ ಮೇಲೆ ಯಾವುದೇ ಕ್ವೆಶನ್ ಬಂದರೂ ಇದನ್ನೊಂದನ್ನು ಬರೆದ್ಬಿಡಿ. ಎಷ್ಟು ಲೈನ್ ಇದೆ, 8 ಲೈನ್ ಇದೆ. ರೋಮಿಯೋ ಜೂಲಿಯೆಟ್ ಮೇಲೆ ಯಾವುದೇ ಕ್ವೆಶನ್ ಬಂದರೂ ಈ ಒಂದು ಈ ಸಮರಿಯನ್ನು ಬರೆದ್ಬಿಡಿ. ನಿಮಗೆ 4 ಅಂಕ ಕೊಡ್ತಾರೆ. ಇದಿಷ್ಟು ಒಂದು ಸಮರಿ ಆಯಿತು. ಇನ್ನು 2D ಮೇಲೆ ಯಾವುದೇ ಕ್ವೆಶನ್ ಬರಲಿ, ಬೇಕಾದ ಕ್ವೆಶನ್ ಕೇಳಿಅವರು ಈ ಒಂದು ಸಮರಿಯನ್ನು ಬರೆದ್ಬಿಡಿ. ಈ ಒಂದು ಸಮರಿ ತುಂಬ ಶಾರ್ಟ್ ಇದೆ, ಏನು ಅವಶ್ಯಕತೆ ಇಲ್ಲ ತಲೆ ಕೆಡಿಸ್ಕೊಳ್ಳುವಂಥದ್ದು. ಈ ಒಂದು ಸಮರಿಯನ್ನು ಬರೆದ್ಬಿಡಿ. ಇಲ್ಲಿಗೆ ಎಷ್ಟಾಯಿತು, ರೋಮಿಯೋ ಜೂಲಿಯೆಟ್ ಮೇಲೆ 4 ಮಾರ್ಕ್ಸಿಂದ ಒಂದು ಕ್ವೆಶನ್, 2D ಮೇಲೆ 2 ಕ್ವೆಶನ್, 4 ಅಂಕದ ಒಂದು ಕ್ವೆಶನ್, 6 ಅಂಕದ ಒಂದು ಕ್ವೆಶನ್ ಬರುತ್ತೆ. ಆಯಿತು. ಇಲ್ಲಿ ಎಷ್ಟಾಯಿತು, ಫಿಕ್ಸ್ ಬರುತ್ತೆ. ಆನ್ ಚಿಲ್ಡ್ರನ್ ಮೇಲೆ 6 ಅಂಕಕ್ಕಾದರೂ ಕೇಳ್ಬೋದು, 4 ಅಂಕಕ್ಕಾದರೂ ಕೇಳ್ಬೋದು. ಇವು ಪಾಯಿಂಟ್ಸ್ ಇದೆ, ಎಲ್ಲ ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಿ ಬರಿಬೋದು, ಏನು ಅವಶ್ಯಕತೆ ಇಲ್ಲ. ಇವೆಲ್ಲ ಪಾಯಿಂಟ್ಸ್ ಇದೆ, ಅದೇನು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಾವೇನು ಮಾಡೋಣ, ಇಲ್ಲಿ 4 ಅಂಕಕ್ಕೊಂದು ತಯಾರಾಗಿಬಿಡೋಣ. ಇಲ್ಲೊಂದು 4 ಅಂಕ ಸಿಕ್ತು.
ಇನ್ನು ವೆನ್ ಯು ಆರ್ ಓಲ್ಡ್ WB Yeats ಬರೆದಿರೋ ಅಂಥ ಒಂದು ತುಂಬ ಚೆನ್ನಾಗಿದೆ ಪದ್ಯ ಇದು. ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಇದು ಸಿಂಪಲ್ 4 ಅಂಕಕ್ಕೆ ಇದೊಂದು ಕ್ವಶನನ್ನು ಅಟೆಂಪ್ಟ್ ಮಾಡಿ, ಸಿಂಪಲ್ ಆಗಿದೆ, ಏನು ಅವಶ್ಯಕತೆ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ವಾಟರ್ ಇದೆ, ಇದು ಅಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಸಮರಿ ಇಲ್ಲಿ ಕೊಡ್ತಾ ಇದ್ದೇನೆ, ಈ ಸಮರಿಯನ್ನು ಬರೆದುಬಿಡಿ. ವಾಟರ್ ಮೇಲೆ ಒಂದು ಸಮರಿ ಬರೀರಿ. ಇದಿಷ್ಟು ನೋಡಿ, ಇಲ್ಲಿ ವಾಟರ್ ಮೇಲೆ 4 ಅಂಕ ಸಿಕ್ತು ನೋಡಿ, ಹೇಳ್ತಾ ಇದ್ದೀನಿ, ಇವೆಲ್ಲ ಫಿಕ್ಸ್ ಕ್ವಶನ್. ವಾಟರ್ ಮೇಲೆ 4 ಅಂಕ. ಇದು ಯಾವುದಪ್ಪ, ಇದ್ರ ಮೇಲೆ ಒಂದು 4 ಅಂಕ, 8 ಆಯಿತು. 8. ಇದು ಯಾವುದು, ಆನ್ ಚಿಲ್ಡ್ರನ್, ಇದ್ರ ಮೇಲೆ ಒಂದು 4 ಅಂಕ. 4 1 4, 4 2 8, 4 3 12 ಮಾರ್ಕ್ಸ್ ಆಯಿತು. ಇಲ್ಲಿ 12 ಆಯಿತು. 12 ಅಂಕಕ್ಕೆ ರೆಡಿ ಆದ್ವಿ. 12. ಇದ್ರ ಮೇಲೆ ಒಂದು 4 ಅಂಕ ಇಟ್ಕೊಳ್ಳಿ, ಜಸ್ಟ್ ಹಾಗೆ ಇಟ್ಕೊಳ್ಳಿ. ಇದಕ್ಕೆ 10 ಅಂಕ ಇಲ್ಲಿ ಕೇಳ್ತಾರೆ, 10 ಮಾರ್ಕ್ಸ್ ಈ ಒಂದು ಕ್ವಶನಿಂದ ಕೇಳ್ತಾರೆ. ಜಸ್ಟ್ 4 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಷ್ಟೇ, ಒಂದು ಕ್ವಶನ್ಗೆ 4 ಅಂಕ. ಅಲ್ಲಿ 12, 18, ರೋಮಿಯೋ ಜೂಲಿಯೆಟ್ ಮೇಲೆ ಒಂದು 4. ಎಷ್ಟಾಯಿತು? ರೋಮಿಯೋ ಜೂಲಿಯೆಟ್ ಮೇಲೆ ಒಂದು ಕ್ವಶನ್ನಿಗೆ ನಾವು ಆನ್ಸರ್ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಕಮ್ಮಿ ಇಲ್ಲ ಅಂತಂದ್ರು ಎಲ್ಲ ಸೇರಿ ಒಂದು 40-45 ಅಂಕ ಆಗುತ್ತೆ. ಮೇ ಬಿ 45 ಆದರೂ 44-45 ಆಗ್ಬೋದು. ಇಷ್ಟೇ, ನಾನು ಕರೆಕ್ಟಾಗಿ ಲೆಕ್ಕ ಮಾಡಿಲ್ಲ. ಇದಿಷ್ಟಕ್ಕೆ ನೀವು ರೆಡಿ ಆಗ್ತೀರಾ. ನಾನು ಹೇಳ್ದಷ್ಟು ಇಷ್ಟು ಮಾಡಬೇಕು. ಇದನ್ನು ಬೇಗ ಓದಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೇನೆ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್ ಅಲ್ಲಿದೆ. ಲಿಟ್ರಲಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಇನ್ನೊಂದು ಸಲ ನೋಡಿ. ಈ ಒಂದು PDF ಅಲ್ಲಿ ಕೊಡ್ತಾ ಇದ್ದೇನೆ, ಲಿಟ್ರಲಿ ಇಲ್ಲೇ ಬರ್ಕೊಂಡ್ರೆ ಒಳ್ಳೆಯದು. ಧನ್ಯವಾದ ಸ್ನೇಹಿತರೆ.